ವೇದ, ಉಪನಿಷತ್ತು, ಆಧ್ಯಾತ್ಮ, ಪೌರಾಣಿಕ, ವೇದಾಧ್ಯಾಯ, ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನ ಮರೆತ ಕಾರಣದಿಂದಾಗಿ ವೇದನೆ ಅನುಭವಿಸುವ ಕಾಲ ಬಂದಿದೆ ಎಂದು ನಗರದ ಸೋಮವಾರಪೇಟೆ ಹಿರೇಮಠದ ಪೂಜ್ಯ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮೀಜಿಯವರು ನುಡಿದರು. ತಾಲೂಕಿನ ಸುಕ್ಷೇತ್ರ ದೇವಸೂರಿನ ಶ್ರೀ ಸೂಗುರೇಶ್ವರ ಸನ್ನಿಧಾನದಲ್ಲಿ ರಾಯಚೂರು ನಿವಾಸಿ ಶಿವಣ್ಣ ಪಾಣಿಯವರ ಲೇಖನದ ಸೂಗುರೇಶ್ವರ ನಾಮಾಂಕಿತ ವಚನಾಮೃತ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಧರ್ಮ ಸಂದೇಶದಲ್ಲಿ ಮಾನವ ಜನ್ಮ ತಾಳುವುದೇ ದೇವರ ನಾಮ ಸ್ಮರಣೆಯಿಂದ ಮುಂದೆ ಬೆಳೆಯುತ್ತಾ ಭಗವಂತನ ಸ್ಮರಣೆಯಲ್ಲಿಯೇ ಬದುಕು ಸಾಗಿಸುವುದು ಮನುಜನ ಕರ್ತವ್ಯವಾಗಿದೆ. ಆದರೆ ಇತ್ತೀಚೆಗೆ ವೇದಗಳನ್ನು ಬರೆಯುತ್ತಾ ಯಾತನೆಗೆ ತುತ್ತಾಗುತ್ತಿದ್ದಾನೆ ಮಾನವ. ಅಂಥದರಲ್ಲಿ ಸೂಗುರೇಶ್ವರರ ಪರಮ ಭಕ್ತರಾದ ಶಿವಣ್ಣ ಪಾಣಿಯವರು ವಚನಾಮೃತವೆಂಬ ಪುಸ್ತಕವನ್ನು ಸೊಗಸಾಗಿ ಲೇಖನ ಮಾಡಿ ಕೃತಿಯನ್ನು ಮುದ್ರಿಸಿ ಸಾರ್ವಜನಿಕರ ಜ್ಞಾನಕ್ಕಾಗಿ ಲೋಕಾರ್ಪಣೆ ಮಾಡುತ್ತಿರುವುದು ತುಂಬಾ ಶ್ಲಾಘನೀಯವಾದುದು ಎಂದು ನುಡಿದರು. ಶಿವಣ್ಣ ಪಾಣಿ ಹಾಗೂ ಕೃತಿ ಮುದ್ರಣ ದಾನಿಗಳಾದ ವಿಜಯಕುಮಾರ್ ಕಾರಿಕಾಯಿ ಹುಬ್ಬಳ್ಳಿ ಮಾತನಾಡಿದರು. ಗಣ್ಯರು ಶಿವಣ್ಣ ಪಾಣಿ ಹಾಗೂ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಎವೈ ಮಲ್ಲಪ್ಪ ದಣಿ, ಅಯ್ಯಪ್ಪಯ್ಯ ಹುಡ, ಜೆಎಂ ಶರಣಯ್ಯ ಸ್ವಾಮಿ, ಪ್ರಕಾಶ್ ನಂದಿ, ಶರಣಪ್ಪ ಗೋನಾಳ್, ಸಿದ್ದೇಶ್ವರ ಮಠ, ಸಿದ್ದರಾಮಪ್ಪ ಮಾಲಿಪಾಟೀಲ್, ವೀರಭದ್ರಪ್ಪ ಸೇರಿದಂತೆ ಇತರೆ ಗಣ್ಯರು ಹಾಗೂ ಸಾಹಿತ್ಯಾಭಿಮಾನಿಗಳು ಉಪಸ್ಥಿತರಿದ್ದರು.